ಎಲ್ಲರಿಗೂ ನಮಸ್ಕಾರ. ಕ್ಯೂರಿಯಸ್ ಮೈಂಡ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸೈನ್ಸ್ ಫೆಸಿಲಿಟೇಟರ್ ಪೂಜಾ. ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ವಿಜ್ಞಾನ ವಿಷಯದ ಮೊದಲನೇ ಅಧ್ಯಾಯ ವಿಜ್ಞಾನದ ಸಂಶೋಧಕ ಜಗತ್ತನ್ನು ಅನ್ವೇಷಿಸುವುದು ಈ ಪಾಠದ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ. ಮೊದಲನೆಯದಾಗಿ ಖಾಲಿ ಜಾಗಗಳನ್ನು ಭರ್ತಿ ಮಾಡಿ. ವಿಜ್ಞಾನವು ನಮ್ಮ ಸುತ್ತಲಿನ ಪ್ರಪಂಚದ ಬಗ್ಗೆ ಸರಳವಾದ ಏಕೆ ಮತ್ತು ಡ್ಯಾಶ್ ಎಂಬ ಪ್ರಶ್ನೆಗಳನ್ನು ಕೇಳುವುದರಿಂದ ಆರಂಭವಾಗುತ್ತದೆ. ಉತ್ತರ ಹೇಗೆ? ಎರಡನೇ ಪ್ರಶ್ನೆ, ವೈಜ್ಞಾನಿಕ ಪ್ರಯೋಗದಲ್ಲಿ ಇತರ ಪರಿಸ್ಥಿತಿಗಳನ್ನು ಒಂದೇ ರೀತಿಯಲ್ಲಿ ಇಟ್ಟುಕೊಂಡು ನಾವು ಡ್ಯಾಶ್ ವಿಷಯವನ್ನು ಮಾತ್ರ ಬದಲಾಯಿಸಬಹುದು. ಉತ್ತರ 1. ಮೂರನೇ ಪ್ರಶ್ನೆ, ವಸ್ತುಗಳನ್ನು ಶುದ್ಧ ಪದಾರ್ಥಗಳಾದ ಮೂಲಧಾತುಗಳು, ಸಂಯೋಜಕಗಳಾದ ಡ್ಯಾಶ್ ಮತ್ತು ಭೌತಿಕವಾಗಿ ಬೇರ್ಪಡಿಸಬಹುದಾದ ಡ್ಯಾಶ್ ಎಂದು ವರ್ಗೀಕರಿಸಬಹುದು. ಉತ್ತರ ಸಂಯುಕ್ತಗಳು, ಮಿಶ್ರಣಗಳು. ನಾಲ್ಕನೇ ಪ್ರಶ್ನೆ, ವಿದ್ಯುತ್ ಪ್ರವಾಹದ ಡ್ಯಾಶ್ ಪರಿಣಾಮವು ನಮ್ಮನ್ನು ಬೆಚ್ಚಗಿರಿಸಲು ಸಹಾಯ ಮಾಡುತ್ತದೆ. ಉತ್ತರ ತಾಪನ. ಐದನೇ ಪ್ರಶ್ನೆ, ಭೂಮಿ, ಚಂದ್ರ ಮತ್ತು ಸೂರ್ಯನ ಸಾಪೇಕ್ಷ ಸ್ಥಾನಗಳ ಮಾದರಿಗಳು ಚಂದ್ರನ ಡ್ಯಾಶ್ಗಳಿಗೆ ಕಾರಣವಾಗುತ್ತವೆ. ಉತ್ತರ ಹಂತ. ಆರನೇ ಪ್ರಶ್ನೆ, ವೈಜ್ಞಾನಿಕ ತನಿಖೆಯು ಎಚ್ಚರಿಕೆಯಿಂದ ಮಾಡಿದ ಡ್ಯಾಶ್ ಮತ್ತು ಡ್ಯಾಶ್ ಚಿಂತನೆಯ ನಡುವಿನ ಸಮತೋಲನವಾಗಿದೆ. ಉತ್ತರ ವೀಕ್ಷಣೆ ಮತ್ತು ಸೃಜನಾತ್ಮಕ. ಎರಡನೇ ಮೇನ್ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಮೊದಲನೇದು, ಪಠ್ಯದಲ್ಲಿ ಉಲ್ಲೇಖಿಸಿರುವ ವಿಜ್ಞಾನಿಗಳು ತನಿಖೆ ನಡೆಸಬಹುದಾದ ನೈಜ ಜಗತ್ತಿನ ಒಂದು ಸಮಸ್ಯೆಯ ಉದಾಹರಣೆ ಯಾವುದು? ಉತ್ತರ ಜಗತ್ತು ಹೇಗೆ ಬಿಸಿಯಾಗುತ್ತಿದೆ. ಎರಡನೇ ಪ್ರಶ್ನೆ, ಸೂಕ್ಷ್ಮ ಜೀವಿಗಳನ್ನು ನಮ್ಮ ಜೀವನದ ಗುಪ್ತ ಸಹಾಯಕರು ಎಂದು ಏಕೆ ಕರೆಯುತ್ತಾರೆ? ಉತ್ತರ ಅವು ಆಹಾರ ಜೀರ್ಣಿಸಿಕೊಳ್ಳಲು ಸಹಾಯ ಮಾಡುತ್ತವೆ ಅಥವಾ ಔಷಧಿಗಳನ್ನು ಉತ್ಪಾದಿಸುತ್ತವೆ. ಮೂರನೇ ಪ್ರಶ್ನೆ, ಗಾಳಿಯಲ್ಲಿ ಎಸೆದ ಚೆಂಡು ಮತ್ತೆ ನೆಲಕ್ಕೆ ಬೀಳುವುದನ್ನು ಯಾವ ಬಲ ವಿವರಿಸುತ್ತದೆ? ಉತ್ತರ ಗುರುತ್ವಾಕರ್ಷಣ ಬಲ. ನಾಲ್ಕನೇ ಪ್ರಶ್ನೆ, ಒತ್ತಡ ಎಂಬ ಪರಿಕಲ್ಪನೆಯು ಗಾಳಿಯ ಚಲನೆ ಉಂಟಾಗುವುದನ್ನು ಹೇಗೆ ವಿವರಿಸುತ್ತದೆ? ಉತ್ತರ ಒತ್ತಡದ ವ್ಯತ್ಯಾಸದಿಂದ ಗಾಳಿಯು ಹೆಚ್ಚಿನ ಒತ್ತಡದಿಂದ ಕಡಿಮೆ ಒತ್ತಡದ ಕಡೆಗೆ ಚಲಿಸಿ ಗಾಳಿಯನ್ನು ಉಂಟುಮಾಡುತ್ತದೆ. ಐದನೇ ಪ್ರಶ್ನೆ, ವಸ್ತುಗಳ ವರ್ಗೀಕರಣದಲ್ಲಿ ಮಿಶ್ರಣ ಎಂದರೇನು? ಉತ್ತರ ಭೌತಿಕ ವಿಧಾನಗಳಿಂದ ಬೇರ್ಪಡಿಸಬಹುದಾದ ಪದಾರ್ಥಗಳ ಸಂಯೋಜನೆ. ಆರನೇ ಪ್ರಶ್ನೆ, ಪ್ರಯೋಗ ನಡೆಸುವಾಗ ಟಿಪ್ಪಣಿಗಳನ್ನು ಇಟ್ಟುಕೊಳ್ಳುವುದು ಏಕೆ ಮುಖ್ಯ? ಉತ್ತರ ಕಂಡುಬಂದ ಮತ್ತು ಅನುಭವಿಸಿದ ಎಲ್ಲವನ್ನೂ ದಾಖಲಿಸಲು ವಿಶ್ಲೇಷಣೆ ಹಾಗೂ ತೀರ್ಮಾನಗಳಿಗೆ ಇದು ಅಗತ್ಯವಾಗಿದೆ. 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ವಿಜ್ಞಾನದಲ್ಲಿ ಯಾವುದನ್ನಾದರೂ ಕೇವಲ ನೋಡುವುದು ಮತ್ತು ತನಿಖೆ ನಡೆಸುವುದು ಇವೆರಡರ ನಡುವಿನ ವ್ಯತ್ಯಾಸವನ್ನು ವಿವರಿಸಿ. ಉತ್ತರ ನೋಡುವುದು ಎಂದರೆ ಕೇವಲ ವೀಕ್ಷಿಸುವುದು. ತನಿಖೆ ನಡೆಸುವುದು ಎಂದರೆ ನಿರ್ದಿಷ್ಟ ಪ್ರಶ್ನೆಗಳನ್ನು ಕೇಳುವುದು, ನಿಯಂತ್ರಿತ ಪ್ರಯೋಗಗಳನ್ನು ರೂಪಿಸುವುದು ಮತ್ತು ವೀಕ್ಷಣೆಗಳ ಮೂಲಕ ಅರ್ಥೈಸಿಕೊಳ್ಳುವುದು. ಎರಡನೇ ಪ್ರಶ್ನೆ, ಚಂದ್ರನಂತಹ ಆಕಾಶಕಾಯಗಳ ಚಲನೆಗಳು ಭೂಮಿಯ ಮೇಲಿನ ಮಾನವ ಜೀವನದ ದಿನಚರಿಯೊಂದಿಗೆ ಹೇಗೆ ಸಂಬಂಧ ಹೊಂದಿವೆ? ಉತ್ತರ ಚಂದ್ರನ ಚಕ್ರಗಳು ಮಾನವರಿಗೆ ಮೊದಲ ಕ್ಯಾಲೆಂಡರ್ಗಳನ್ನು ರಚಿಸಲು ಸಹಾಯ ಮಾಡಿವೆ. ಇದರಿಂದ ಕೃಷಿ ಚಟುವಟಿಕೆಗಳು, ದಿನಚರಿಗಳು ಮತ್ತು ಋತುಗಳನ್ನು ನಿರ್ಧರಿಸಲು ಸಾಧ್ಯವಾಯಿತು. ಮೂರನೇ ಪ್ರಶ್ನೆ, ಹವಾಮಾನ ಬದಲಾವಣೆಯಂತಹ ಪರಿಸರ ಸವಾಲುಗಳನ್ನು ಅರ್ಥ ಮಾಡಿಕೊಳ್ಳಲು ವಿಜ್ಞಾನದ ಪಾತ್ರವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಉತ್ತರ ವಿಜ್ಞಾನವು ವೀಕ್ಷಣೆ, ಅಳತೆ ಮತ್ತು ಪ್ರಯೋಗಗಳ ಸಾಧನಗಳನ್ನು ಒದಗಿಸುತ್ತದೆ. ಇದರಿಂದ ಮಾನವ ಚಟುವಟಿಕೆಗಳು ಭೂಮಿಯ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಹಾಗೂ ಪರಿಸರವನ್ನು ರಕ್ಷಿಸಲು ಪರಿಹಾರಗಳನ್ನು ಕಂಡುಹಿಡಿಯಲು ಸಹಾಯಕವಾಗುತ್ತದೆ. 3 ವಾಕ್ಯಗಳಲ್ಲಿ ಉತ್ತರಿಸಿ. ಮೊದಲನೇ ಪ್ರಶ್ನೆ, ಪೂರಿ ಹುರಿಯುವ ಪ್ರಯೋಗದ ಉದಾಹರಣೆಯ ಮೂಲಕ ವೈಜ್ಞಾನಿಕ ತನಿಖೆಯ ಕ್ರಮಬದ್ಧ ವಿಧಾನವನ್ನು ವಿವರಿಸಿ. ಪ್ರಶ್ನೆ ಕೇಳುವುದು, ಚರಗಳನ್ನು ಗುರುತಿಸುವುದು ಮತ್ತು ಫಲಿತಾಂಶಗಳನ್ನು ವೀಕ್ಷಿಸುವ ಹಂತಗಳನ್ನು ಒಳಗೊಂಡಿರಲಿ. ಉತ್ತರ ವೈಜ್ಞಾನಿಕ ತನಿಖೆಯ ಕ್ರಮಬದ್ಧ ವಿಧಾನವು ಮೊದಲು ಒಂದು ಘಟನೆಯನ್ನು ಗುರುತಿಸುವುದರಿಂದ ಆರಂಭವಾಗುತ್ತದೆ. ಉದಾಹರಣೆಗೆ ಪೂರಿ ಉಬ್ಬುವುದು. ನಂತರ ಏಕೆ ಒಂದು ಭಾಗ ತೆಳುವಾಗುತ್ತದೆ ಎಂಬ ಪ್ರಶ್ನೆಯನ್ನು ಕೇಳಿ ಸ್ವತಂತ್ರ ಚರಗಳು ಹಾಗೂ ಅವಲಂಬಿತ ಚರಗಳನ್ನು ಗುರುತಿಸಲಾಗುತ್ತದೆ. ಹಿಟ್ಟಿನ ದಪ್ಪ, ಎಣ್ಣೆಯ ಉಷ್ಣತೆ, ಅವಲಂಬಿತ ಚರಗಳು ಉಬ್ಬಲು ತೆಗೆದುಕೊಳ್ಳುವ ಸಮಯ, ಉಬ್ಬುತ್ತದೆಯೇ ಇಲ್ಲವೇ. ನಂತರ
ಒಂದೇ ಸಮಯದಲ್ಲಿ ಒಂದು ಚರವನ್ನು ಮಾತ್ರ ಬದಲಾಯಿಸುವ ನಿಯಂತ್ರಿತ ಪ್ರಯೋಗಗಳನ್ನು ನಡೆಸಿ ಫಲಿತಾಂಶಗಳನ್ನು ವೀಕ್ಷಿಸಲಾಗುತ್ತದೆ. ಸೊ ಇದಿಷ್ಟು ಕೂಡ ಪ್ರಶ್ನೆಗಳಿಗೆ ಉತ್ತರಗಳಾಗಿತ್ತು. ಈ ವಿಡಿಯೋ ನಿಮ್ಮೆಲ್ರಿಗೂ ಸಹ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನೀವಿನ್ನೂ ಈ ಒಂದು 8ನೇ ತರಗತಿಯ ಸಾಕಷ್ಟು ಪಾಠಗಳನ್ನಾಗಲಿ ಅಥವಾ ಅಭ್ಯಾಸ ಪ್ರಶ್ನೆಗಳನ್ನು ನೋಡಬೇಕು ಅನ್ನೋದಾದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು.